ತಗೋತೈತಿ, ಡೈರೆಕ್ಟ್ ರಿಸಲ್ಟ್ ಕೊಡ್ತೈತಿ. ಏನ್ ನೀವು ಯೂರಿಯಾ ಹಾಕಿದ ಮೇಲೆ ಮರುದಿವ್ಸ ಹಚ್ಕಾಕತ್ತಲ್ಲ, ಇದು ಹಂಗಾಕತಿ. ನಿಮ್ ಕಣ್ಣಿಗೆ ಏನ್ ತಂಪು ಹಚ್ಚ ಕಾಣ್ಬೇಕು ನೋಡು, ಅದಾಕತಿ. ಭೂಮಿ ಒಳಗ ಮಣ್ಣಿಗೆ ಹೋಗುದಿಲ್ಲ, ಮಣ್ಣ ನಿಮ್ಗೆ ಉಳಿತೈತಿ. ಆಮೇಲೆ ಲಾಸ್ ಆಗಂಗಿಲ್ಲ, ಆವಿ ಆಗಂಗಿಲ್ಲ, ಐತಲ್ರಿ. ಆಮೇಲೆ ಲೇಬರ್ ಉಳಿತೈತಿ, ಲೇಬರ್ ಖರ್ಚು ಉಳಿತು, ಟೈಮ್ ಉಳಿತು ನಿಮ್ಮದ. 10 ನಿಮಿಷನಾಗ ಈ ಒಂದು ಏನ್ ಡ್ರೋನ್ ನೋಡ್ತಾ ಇದ್ರಲ್ಲ, 10 ನಿಮಿಷನಾಗ 1 ಎಕರೆ ಸ್ಪ್ರೇ ಮಾಡ್ತಾರೆ. 7 ನಿಮಿಷ ಹೇಳ್ತಾರ ಅವರು, ಹೆಚ್ಚಾನಂತ 10 ನಿಮಿಷ. ಈ ಡ್ರೋನ್ ಮಷೀನ್ ಏನ್ ಮಾಡ್ತೈತಂದ್ರ ಎಲ್ಲ 4 ಕಡೆ ನೀವೆಲ್ಲಿ ಒಂದ್ ಕಡೆ ಹೋಗುದ್ರಿ, 4 ಕಡೆ ಜಿಯೋ ಫೆನ್ಸಿಂಗ್ ಮಾಡಿಬಿಟ್ರೆ ಸಾಕು, ತಾನ ಬರೋಬ್ಬರಿ ಹೋಗ್ತತಿ ಬರ್ತತಿ. 10 ನಿಮಿಷ ತಾನ ಹೊಡೆದ್ ಬರ್ತತಿ, ತಿಳಿದಿಲ್ರಿ. 10 ನಿಮಿಷನಾಗ 1 ಎಕರೆ ಆಯ್ತು. ಆಮೇಲೆ ನೀವು ಹುಳ ಹುಬ್ರಿ ಇರ್ತಾವ, ಒಳಗ್ ಹೋಗಾಕ ಬರಲ್ಲ ನಿಮ್ ಸ್ಪ್ರೇ ಮಾಡಾಕ. ಇದಕ್ಕೇನ್ ಸಂಬಂಧ ಇಲ್ಲ, ಹೊಲದ ದಂಡಿ ಮೇಲೆ ನಿಂತು ಹೊಡೆದ್ ಬಿಡುವುದು. ಇದು ಹುಳ ಹುಬ್ರಿ ಸಮಸ್ಯೆ ಇಲ್ಲ. ನಿಮ್ದ ರೊಕ್ಕ ಉಳಿತು, ಬೆಳೆಗೆ ಇಮಿಡಿಯೇಟ್ಲಿ ಸಿಕ್ತು, ಮಣ್ಣು ಉಳಿತು, ಟೈಮ್ ಉಳಿತು, ಕಬ್ಬಿನ ಯಾವ ಸ್ಟೇಜ್ ಖರ್ಚು ಕಡಿಮೆ ಆಯ್ತು. ಈಗ ಕಬ್ಬಿಗೆ ಈ ಸ್ಟೇಜ್ ಹೊಡಿಬಹುದು, ಏನ್ ತೊಂದರೆ ಇಲ್ರಿ. ಬೇಕಾದ್ರೆ ಹೊಡಿಬಹುದು, ಸ್ವಲ್ಪ ಒಂದು 6-7 ತಿಂಗಳ ಹೊಡಿಬಹುದು, ಆರಾಮಾಗಿ ಹೊಡಿಬಹುದು. ಅಲ್ಲ ಸರ್, ಈಗ ಬೇರೆ ದೊಡ್ಡ ಕ್ರಾಪ್ ಆದ್ರೆ ಒಳಗಡೆ ಗೊಬ್ಬರ ಹಾಕ್ಲಿಕ್ಕೆ ಆಗಲ್ಲ, ಎತ್ತರದ ಸಮಸ್ಯೆ ಇರಲಿ.